ಬಂದಿರೋದು ಉಮ್ಮಲ್ಪೇನ್ ಬೀಚ್ ಹತ್ರ. ಇವಾಗ ಪಾರ್ಕಿಂಗ್ ಸೈಡಲ್ಲಿ ಇದ್ದೀನಿ. ಇಲ್ಲಿ ಪೂರ್ತಿ ಪಾರ್ಕಿಂಗ್ ನಿಲ್ಲಿಸ್ಬೋದು. ಮತ್ತೆ ಬೀಚ್ ಈ ಸೈಡಲ್ಲಿದೆ. ತುಂಬಾ ಜನ ಇದ್ದಾರೆ ಗೈಸ್, ಇವತ್ತು ಸಂಡೇ. ಸೊ ಎಲ್ಲರೂ ಬೀಚ್ ಕಡೆಗೆ ಬಂದಿದ್ದಾರೆ. ಇದು ಇರೋದು ಉಮ್ಮಲ್ಪೇನ್ ಬೀಚ್. ತುಂಬಾ ಹಲೋ ಮೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದು ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸಿ ಮತ್ತೆ ನಾನು ಬಂದಿರೋದು ಇವಾಗ ಸ್ಟೋರ್ ಕಡೆಗೆ. ನಮ್ಮ ಸ್ಟೋರ್ ಓಪನ್ ಆಗಿದೆ. ಮತ್ತು ನನ್ನ ಪಿಕಪ್ ಸಹ ಕ್ಲೀನಾಗಿ ನೆನ್ನೆನೆ ವಾಶಿಗೆ ಕೊಟ್ಟು ತಗೊಬಂದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಮತ್ತು ಔಟ್ಸೈಡ್ ವೆದರ್ ನೋಡಿ ಯಾವ ಥರ ಇದೆ ಅಂತ. ಈಗ ಟೈಮ್ ಆಗಿದೆ 8:30. ತುಂಬ ಬಿಸಿಲು ಜಾಸ್ತಿ ಆಗಿದೆ ಬೆಳಗ್ಗೆನೆ. ವೆದರ್ ಚೇಂಜ್ ಆಗುತ್ತೆ, ಇನ್ನೂ ಹೋಗ್ತಾ ಹೋಗ್ತಾ ತುಂಬ ವೆದರ್ ಕೂಡ ಚೇಂಜ್ ಆಗುತ್ತೆ. ಮತ್ತು ತುಂಬ ಬಿಸಿಲು ಇದೆ. 8:30ಗೆ ತುಂಬ ಬಿಸಿಲು ಜಾಸ್ತಿ. ಮತ್ತು 10:00ವರೆಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬೇಕು. ನಾನು ಊಟ ರೋಲು ಮತ್ತು ಟೀ. ಪರೋಟ ರೋಲ್ ಅಂದರೆ ಏನಿಲ್ಲ ಇದರೊಳಗೆ, ವೆರಿ ಸಾದಾ ಪರೋಟ ಅಷ್ಟೇ. ಹೊರಗಡೆ ಹೋಗ್ಬೇಕು, ಸ್ವಲ್ಪ ಐಟಮ್ಸ್ಗಳು ಪರ್ಚೇಸ್ ಮಾಡೋಕ್ಕಿದೆ. ನಿನ್ನೆ ಉಮ್ಮಲ್ಪೇನ್ ಹೋಗಿದ್ವಿ ಬೀಚ್ ಹತ್ರ. ಸೊ ನಾನು ನಿಮಗೆ ಆ ವಿಡಿಯೋ ತೋರಿಸ್ತೇನೆ. ಗಾಯ್ಸ್, ಇವಾಗ ನಾವು ಬಂದಿರೋದು ಉಮ್ಮಲ್ಪೇನ್ ಬೀಚ್ ಹತ್ರ. ಸೊ ನಾನು ನಿಮಗೆ ಬೀಚ್ ವೈಬ್ ಯಾವ ಥರ ಸಂಜೆ ಟೈಮಲ್ಲಿ ಯಾವ ಥರ ಇದೆ ಅಂತ ಹೋಗ್ತಿರ್ತೀನಿ ನೋಡಿ. ತುಂಬ ಜನಗಳಿದ್ದಾರೆ ಗಾಯ್ಸ್ ಇಲ್ಲಿ ಉಮ್ಮಲ್ಪೇನಲ್ಲಿ. ನಾವು ಇವಾಗ ಬಂದಿದ್ದಷ್ಟೇ. ಸೊ ಸ್ವಲ್ಪ ಬೇಗ ಬರಬೇಕಿತ್ತು. ಆವಾಗ ನಿಮಗೆ ಇದು ಇವಾಗಲೇ 7:30 ಏನೋ ಆಯಿತು. ಆದರೂ ಜನ ಸಾಗರ ಇಲ್ಲಿ ಸಮುದ್ರದಲ್ಲಿ. ತುಂಬ ಚೆನ್ನಾಗಿದೆ. ಹೊರಗಿನ ವ್ಯೂಸ್ ನೋಡಿ ಯಾವ ಥರ ಇದೆ ಅಂತ. ನಾನಿವಾಗ ನಿಂತಿರೋದು ನಮ್ಮ ಪಾರ್ಕಿಂಗ್ ಸೈಡ್ ಕಾರ್ ಹತ್ರ. ಸೊ ನಾನು ಇದ್ದೀವಿ ಮತ್ತು ಉಮ್ಮಲ್ಪೇನ್ ಬೀಚಿಂದ. ಮತ್ತು 3 ಜನ ಮಿಸ್ ಆಗಿದ್ರಲ್ಲ, ಅವ್ರು ಸಿಕ್ಕಿದ್ರು. ಇಬ್ಬರು ಮಿಸ್ ಆಗಿದ್ರು, ಒಬ್ಬರು ನನ್ನ ಜೊತೆನೇ ಇದ್ದರು. ಅವರು ಆಚೆ ಎಲ್ಲೋ ಹೋಗಿದ್ರು. ಸೊ ನಾವು ಇವಾಗೆಲ್ಲ ಇಲ್ಲಿಂದ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿಂದ ಒಂದು ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ಫುಡ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಆಚೆ ಹೋಗ್ತೀವಿ. ಮತ್ತು ನಾಳೆ ಡ್ಯೂಟಿ ಕೂಡ ಇದೆ, ಡ್ಯೂಟಿಗೆ ಹೋಗ್ಬೇಕು. ಎಲ್ಲರೂ ನೋಡಿ ಹೋಗ್ತಾ ಇರೋದು. ಇಲ್ಲಿ ನೈಟ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಫಸ್ಟಲ್ಲಿರೋ ಒಬ್ಬರು ಕಾರ್ ಹತ್ರ ಹೋಗಿದ್ದಾರೆ, ಇವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹಂಗೆ ನಡ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಸಕ್ಸಸ್ಫುಲ್ ಅಂತಂದರೆ ಜಾಸ್ತಿ ದುಡ್ಡು ದುಡಿಯೋದು ಇದೇನೂ ಅಲ್ಲ. ನೀವು ಖುಷಿಯಾಗಿರೋದು ಮತ್ತು ನಿಮ್ಮನ್ನು ಯಾರು ನಂಬಿರ್ತಾರಲ್ಲ ನಿಮಗೋಸ್ಕರ, ಅವ್ರನ್ನ ಖುಷಿಯಾಗಿ